शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुर्देवो महेश्वरः गुरुर्साक्षात् परं ब्रह्म तस्मै श्री गुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके गौरी नारायणी नमोस्तुते। ಈಗ ನಮ್ಮ ಕೃಷ್ಣನ ಕಥೆಗೆ ಬರೋಣ. ಕೃಷ್ಣ ಹುಟ್ಟಿದನೇ 4ನೇ ತಿಂಗಳು. ಹೇಳಿದೆ, ಆ ತಾಯಿ ಹಾಲು ಕುಡಿಸಿ ಮಗನನ್ನ ಮಲಗಿಸಿದಾಳೆ ಗಾಡಿಯ ಕೆಳಗೆ. ಅಲ್ಲಿ ಆ ಗಾಡಿಯಲ್ಲಿ ಇದ್ದಿದ್ದು ಯಾವ ರಾಕ್ಷಸ? ಶಕಟಾಸುರ. ಅವನು ಏನ್ ಮಾಡ್ತಾನೆ, ಅವನ ಇಚ್ಛೆ ಏನಿತ್ತು, ಆ ಮಗುವಲ್ಲಿ ಮಲಗಿದಾಗ ಆ ಗಾಡಿ ಹೊಡೆದು ಆ ಮಗು ಮೇಲೆ ಬಿದ್ದರೆ ಆ ಮಗು ಸತ್ತೋಗುತ್ತೆ. ಅದು ಅವನ ಇಚ್ಛೆ ಆಗಿತ್ತು. ಕೃಷ್ಣ ಗೊತ್ತು ಅವನಿಗೆ ಅಲ್ಲಿ ಬಂದಿರೋದು ಆ ರಾಕ್ಷಸ ಅಂತ. ಅವನೇನ್ ಮಾಡ್ತಾನಂತೆ, ಎಚ್ಚರ ಆಗಿ ಅಳಕ್ ಶುರು ಮಾಡ್ತಾನೆ ಮತ್ತು ಕೈ ಕಾಲ ಅಲ್ಲಾಡ್ಸೋಕೆ ಶುರು ಮಾಡ್ತಾನೆ. ಬರೀ ಅವನ ಕಾಲಿನ ಒಂದು ಕಿರು ಬೆರಳು ಆ ಗಾಡಿಯ ಚಕ್ರಕ್ಕೆ ತಗಲದ್ದಕ್ಕೆ ಆ ಗಾಡಿ ಮುರಿದೋಗತ್ತಂತೆ. ಆ ಗಾಡಿ ಮುರಿದು ಹೋಗಿ ಆ ಗಾಡಿಯಲ್ಲಿ ಇದ್ದಿದ್ದ ಹಾಲೆಲ್ಲ ಚೆಲ್ಲಿ ಹೋಗಿ ಅಲ್ಲಿದ್ದಿದ್ದ ಜನರೆಲ್ಲ ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗಲ್ಲ. ಓಡ್ ಬಂದು ಮಗುವನ್ನ ಎತ್ಕೋತಾರೆ. ಮಗು ಆರಾಮಾಗಿದ್ದಾನ? ಅಯ್ಯೋ, ಮಗುಗೇನಾಗಿಲ್ವಲ್ಲ, ದೇವರು ದೊಡ್ಡವರು, ಅವನೇ ದೇವರು ದೊಡ್ಡವನು ಅಂತ ಹೇಳ್ತಾರಂತ. ಇದು ನಾನು ಹೇಳಿದ್ದೇನೆಂದ್ರೆ, ನಾವೆಲ್ಲಾದ್ರೂ ಹೋಗ್ಬೇಕಿದ್ರೆ ನೀವು ಕೃಷ್ಣನ ಸಹ ಅರ್ಚನೆ ಮಾಡುವಾಗ ಶಕಟಾಸುರ ವಧ ಅಂತನೂ ಬರುತ್ತೆ ಅಲ್ಲಿ. ಹೀಗೆ 4ನೇ ತಿಂಗಳು ಹುಟ್ಟಿದಾಗಿಂದನೇ ಅವನು ಅಸುರರನ್ನ ಸಂಹಾರ ಮಾಡ್ತಾ ಇದ್ದ. ಹೀಗೆ ಒಮ್ಮೆ ಏನಾಗತ್ತೆ, ಮಗುವಿಗೆ ಒಂದು 7-8 ತಿಂಗಳು ಇರ್ಬೋದು. ಆಗ ಅಮ್ಮ ತೊಡೆ ಮೇಲೆ ಮಗನ ಮಲಗಿಸ್ಕೊಂಡು ಯಶೋಧಾದೇವಿ ಮಗನನ್ನ ಮಲಗಿಸಿ ಹಾಲು ಕುಡಿಸ್ತಾ ಇದ್ಲಂತೆ. ಹಾಲು ಕುಡಿಸಾಯ್ತು. ಇದ್ದಕ್ಕಿದ್ದಂಗೆ ಅವಳಿಗೆ ಮಗು ತುಂಬ ಭಾರ ಅನ್ಸಕ್ಕೆ ಶುರು ಆಯ್ತಂತೆ. ಎಷ್ಟು ಭಾರ ಅಂದರೆ ಅವಳಿಗೆ ಅವನನ್ನ ತೊಡೆ ಮೇಲೆ ಮಲಗಿಸ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲಂತೆ. ಏನಕ್ಕೆ ಇವನು ಇಷ್ಟು ಭಾರವಾಗಿದ್ದಾನೆ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲಂತೆ. ಏನೋ ಅವಳಿಗೆ ಏನೋ ನನ್ನಲ್ಲೇ ಇದು ಭ್ರಮೆ ಅಂತ ಅಂದ್ಕೊಂಡು ಆ ಮಗುವನ್ನ ಅಲ್ಲೇ ಕೆಳಗಡೆ ಮಲಗಿಸಿದ್ಲಂತೆ. ಮಲಗಿದ್ದಾನೆ, ಹೇಗಿದ್ರು ಮಲಗಲಿ ಅಂತ ಹೇಳಿ ಅಲ್ಲೇ ಮಲಗಿಸ್ಬಿಟ್ಟು ಆಕೆ ಕೆಲಸ ಮಾಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಬಂದಿದ್ದು ಯಾರು ಅಂದರೆ ತೃಣಾವರ್ತ ಅನ್ನೋ ಒಂದು ರಾಕ್ಷಸ. ತೃಣಾವರ್ತ ಅಂತ ರಾಕ್ಷಸ. ಅವನು ಏನು ಮಾಡ್ತಾನೆ, ಇಲ್ಲಿ ಇವನು ಯಾಕೆ ಬಂದ, ಹೇಗೆ ಬಂದ ಅಂದರೆ, ಇಲ್ಲಿ ನೋಡಿ ಆಲ್ರೆಡಿ ನಮಗೆ 2 ರಾಕ್ಷಸರನ್ನ ಕೃಷ್ಣ ಸಾಯಿಸಿದ್ದಾನೆ. ಯಾರು? ಪೂತನ ಮತ್ತೆ ಶಕಟಾಸುರ. ಈ ವಿಷಯ ನ್ಯೂಸ್ ಆಗಿ ಬ್ರಾಡ್ಕಾಸ್ಟ್ ಆಗಿ ಎಲ್ಲ ಕಡೆ ಹೋಗಿದೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಲೈವ್ ಆಗಿದೆ. 2 ರಾಕ್ಷಸರನ್ನ ಆ ನಂದಕುಮಾರನ ನಂದರಾಜನ ಮಗ ಸಾಯಿಸಿದ್ದಾನೆ ಅಂತಲ್ಲ, ಅಲ್ಲಿ ಸತ್ತಿದ್ದಾರೆ, ನಂದಗೋಕುಲದಲ್ಲಿ ಸತ್ತಿದ್ದಾರೆ. ಅದು ಕೃಷ್ಣ ಮಾಡಿದಾನೆ ಅಂತ ಎಲ್ಲರಿಗೂ ಗೊತ್ತಿಲ್ಲ, ಆದ್ರೆ ಅಲ್ಲಿ ಅವನು ಸತ್ತಿದ್ದಾನೆ, ಅವರಿಬ್ರು ಸತ್ತಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಕಂಸನಿಗೆ ಡೌಟು, ಅವನೇ ಇರ್ಬಹುದು, ನನಗೆ ಸಾಯಿಸೋಕೆ ಬಂದಿರೋದು ಅವನೇ ಇರ್ಬಹುದು ಅಂತ. ಅವಾಗ ಏನಾಗತ್ತೆ, ಅಲ್ಲಿ ಈ ಕಂಸನ ಗ್ರೂಪ್ ಅವರು ಇನ್ನೊಂದು ರಾಕ್ಷಸ ಅಂದ್ರೆ ಯಾರು, ತೃಣಾವರ್ತನನ್ನ ಕರೆದು ಅಲ್ಲಿರೋ ಆ ಮಗುವನ್ನ ನೀನು ಸಾಯಿಸ್ಬೇಕು ಅಂತ ಹೇಳ್ತಾರಂತೆ. ಅದಕ್ಕೋಸ್ಕರ ಅವನು ಇಲ್ಲಿಗೆ ಬಂದಿರ್ತಾನೆ ತೃಣಾವರ್ತ. ಅವನು ಬಂದು ಏನು ಮಾಡ್ತಾನೆ, ಅವನು ಸುಂಟರ ಗಾಳಿಯನ್ನ ಎಬ್ಬಿಸ್ತಾನಂತೆ. ದೊಡ್ಡ ಸುಂಟರ ಗಾಳಿ. ಎಷ್ಟು ಅಂದರೆ ಅವನು ಬಂದಿದ್ದೊಡನೆ ಇಡೀ ಜಾಗದಲ್ಲಿರೋ ಅಷ್ಟು ಮಣ್ಣು ಏನಿದೆ ಆ ಜಾಗದಲ್ಲಿ ಅದೆಲ್ಲ ಹಾರಾಡಕ್ಕೆ ಶುರು ಆಗತ್ತೆ.
ಯಶೋಧಾದೇವಿ ಹಿತ್ಲಲ್ಲೇ ಮಗನನ್ನ ಮಲಗಿಸಿದ್ಲು, ಹೊರಗಡೆ ಮಲಗಿಸಿದ್ಲು. ಯಾಕಂದ್ರೆ ಅವಳು ಅಲ್ಲೇ ಹಾಲು ಕುಡಿಸ್ತಾ ಇದ್ಲು. ಹಾಗೆ ಮಲಗಿಸಿ ಅವಳು ಹೊರಗಡೆ ಕೆಲಸ ಮಾಡೋದಿಕ್ಕೆ ಹೋಗಿದ್ದಾಳೆ. ಈ ತೃಣಾವರ್ತ ಏನು ಮಾಡ್ತಾನೆ, ಆ ಸುಂಟ್ರ ಗಾಳಿಯ ರೂಪದಲ್ಲಿ ಬರ್ತಾನಂತೆ. ಸುಂಟ್ರ ಗಾಳಿಯ ರೂಪದಲ್ಲಿ ಬಂದು ಆ ಮಗುವನ್ನ ಎತ್ಕೋತಾನಂತೆ. ಆ ಮಗುವನ್ನ ಮೇಲಕ್ಕೆ ಎತ್ಕೊಂಡು ಹೋಗತ್ತಂತೆ. ಅಲ್ಲಿ ಜನ ಎಲ್ಲ ಏನು ನಡೀತಾ ಇದೆ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ, ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಯಿಂದ ಧೂಳು, ಅಲ್ಲಿದ್ದಿದ್ದು ಏನು ಕಲ್ಲು ಮಣ್ಣು ಎಲ್ಲ ಮೇಲ್ ಹಾರ್ತಾ ಇದೆ. ಮರದಿಂದ ಎಲ್ಲ ಎಲೆಗಳು ಕೊಂಬೆಗಳು ಎಲ್ಲ ಬೀಳ್ತಾ ಇದೆ. ಇವರು ಏನನ್ನ ತಡಿಬೇಕು, ಏನನ್ನ ನಾವು ಸಂಭಾಳಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಆಗ ಯಶೋಧಾದೇವಿಗೆ ಒಳಗಡೆ ಇದ್ದೊಳಗೆ ಏನು ಇಷ್ಟು ಜೋರು ಶಬ್ದ, ಇಷ್ಟು ಜೋರು ಗಾಳಿ, ಏನಾಗಿದೆ, ನನ್ನ ಮಗ ಎಲ್ಲಿ ಅಂತ ಓಡ್ ಬರ್ತಾಳಂತೆ ಹೊರಗಡೆ. ಅಯ್ಯೋ, ನಾನು ಅವನನ್ನು ಹೊರಗಡೆ ಮಲಗಿಸಿದ್ದೀನಿ, ಮಗು ಏನಾಗಿದೆಯೋ ಅಂತ ಹೇಳಿ ಓಡ್ ಬರ್ತಾಳೆ. ನೋಡ್ತಾಳೆ, ಮಗು ಕಾಣಿಸ್ತಾ ಇಲ್ಲ. ಎಲ್ಲ ಅಲ್ಲಿದ್ದಿದ್ದು ಬೇರೆ ಗೋಪಿಕಾ ಸ್ತ್ರೀಯರಿಗೆ ಕೇಳ್ತಾಳಂತೆ, ಮಗುನ ಇಲ್ಲಿ ಮಲಗಿಸಿದ್ದೆ ನೋಡಿದ್ರ ಅಂತ. ಅವರು ಇಲ್ಲ ನೋಡಿಲ್ಲ ಅಂತ ಎಲ್ಲರೂ ಓಡೋಗ್ತಾ ಇದಾರಂತೆ. ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಮನೆಯಲ್ಲಿ ಏನೇನು ಸಾಮಾನು ಇದೆ ಅದೆಲ್ಲ ಹಾರಾಡ್ತಾ ಇದೆ, ಅದೆಲ್ಲ ತಡಿಬೇಕು ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಈ ಯಶೋದೆಗೆ ಚಿಂತೆ ಆಗೋಗಿದೆ, ಎಲ್ಲಿ ಹೋದ ನನ್ನ ಮಗ ಅಂತ. ಆ ತೃಣಾವರ್ತ ಏನ್ ಮಾಡ್ತಾನೆ, ಕೃಷ್ಣನನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಾನಂತೆ. ಆಕಾಶದ ಲೆವೆಲ್ಗೆ ಅಲ್ಲಿ ಅಷ್ಟು ಮೇಲೆ ಕರ್ಕೊಂಡು ಹೋಗ್ತಾನಂತೆ. ಅಲ್ಲಿ ತನಕ ಆ ಮಗು ಸುಮ್ಮನೆ ಇತ್ತು. ಯಾವಾಗ ಅವನನ್ನ ಮೇಲ್ ಕರ್ಕೊಂಡು ಹೋದ, ಆಗ ಕೃಷ್ಣ ಏನು ಮಾಡ್ತಾನಂತೆ, ಅವನ ಚಿಕ್ಕ ಕೈಗಳಿಂದನೇ ಆ ತೃಣಾವರ್ತನ ಕತ್ತನ ಹಿಸುಕ್ತಾನಂತೆ. ಅಲ್ಲಿ ಕೃಷ್ಣ ಅವನು ದೇವ, ಅವನಿಗೆ ಆ ಸುಂಟರ ಗಾಳಿಯಲ್ಲಿದ್ದಿದ್ದು ಯಾರು ಅಂತ ಅವನಿಗೆ ಗೊತ್ತು. ಅಲ್ಲಿ ಅವನಿಗೆ ಅವನ ಸ್ವರೂಪ ಕಾಣುತ್ತೆ, ಆ ರಾಕ್ಷಸನ ಸ್ವರೂಪ ಅವನಿಗೆ ಗೊತ್ತಾಗತ್ತೆ. ಆ ರಾಕ್ಷಸನನ್ನ ಕತ್ತಿಡಿದು ಹಿಸುಕ್ ಬಿಡ್ತಾನಂತೆ. ಹಿಸ್ಕಿದ ಕೂಡ್ಲೇನೆ ಆ ತೃಣಾವರ್ತ ಮಗುನ ಮೇಲೆ ಎತ್ಕೊಂಡು ಹೋಗಿದೆಯಲ್ಲ, ಆ ಮಗುವನ್ನ ಅಲ್ಲಿಂದ ಢಪ್ ಅಂತ ಬಿಟ್ಬಿಡ್ತಾನೆ. ಕೃಷ್ಣ ಬಂದು ಕೆಳಗೆ ಬೀಳ್ತಾನೆ. ಎಲ್ಲ ಯಶೋದೆ ಮಾತೆ, ಆ ಗಾಳಿ ಎಲ್ಲ ಏನು ಸುಂಟರ ಗಾಳಿ ಇತ್ತು ಅದೆಲ್ಲ ತಣ್ಣಗಾಗೋಯ್ತು. ಯಶೋದೆ ಓಡ್ ಬಂದು ಮಗುವನ್ನ ಎತ್ಕೋತಾಳೆ. ಮಗುಗೆ ಏನಾಗಿದೆ, ಅವನ ಕೈ ಕಾಲು ಗಟ್ಟಿ ಇದೆಯಾ, ಅವನ ತಲೆ ಸರಿ ಇದೆಯಾ ಅಂತ ನೋಡ್ತಾಳೆ. ಅವನ ನಗ್ತಾ ಇದ್ದಾನಂತೆ. ಆ ಕೃಷ್ಣನ ಮುಖ ನೋಡಿದ್ರೆ ಬಾಲಕೃಷ್ಣ ನಗ್ತಾ ಇದ್ದಾನೆ. ಅದನ್ನ ನೋಡಿ ಇವಳಿಗೆ ಭಯ ಹೆಚ್ಚಾಯಿತು. ಓ, ಇವನು ಸರಿ ಇದ್ದಾನಲ್ಲ, ಇವನು ಸರಿ ಇದ್ದಾನ ಅಂತ ಎಲ್ಲ ಹೋಗಿ ನಂದರಾಜನ ಹತ್ರ ನೋಡಿ ಅವನು ಹೀಗಾಯ್ತು ಅಂತ ಹೇಳ್ತಾನೆ. ನಂದರಾಜ ನೋಡ್ತಾನೆ, ಮಗು ಏನಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ, ಮಗು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಅವನು ತೃಣಾವರ್ತ ರಾಕ್ಷಸನನ್ನ ಸಂಹಾರ ಮಾಡಿದಾನೆ. ಇಲ್ಲಿ ಇದು ಸಂಹಾರ ಆದಮೇಲೆ ಅಲ್ಲಿಗೆ ಅವನಿಗೆ ಆಲ್ಮೋಸ್ಟ್ ಒಂದು 8-9 ತಿಂಗಳು, 1 ವರ್ಷ ಹತ್ರ ಆಗ್ತಾ ಇತ್ತು. ಹೀಗೆ ಅವನು ರಾಕ್ಷಸರನ್ನೆಲ್ಲ ಕೊಲ್ಲಕ್ಕೆ ಶುರು ಮಾಡಿದ. ಯಾಕೆಂದರೆ ಅವನು ಬಂದಿದ್ದೇ ದುಷ್ಟ ಸಂಹಾರಕ್ಕಾಗಿ. ನಾನು ನಿಮ್ಗೆ ಹೋದ್ವಾರ ಹೇಳಿದೆ ಈ ಕಥೆಯನ್ನು. ವಾಸುದೇವನಿಗೆ ಯೋಚನೆ ಆಯಿತು, ನನ್ನ ಮಗನ ನಾಮಕರಣವನ್ನು ಮಾಡಿಸ್ಬೇಕು. ಇಲ್ಲಿ ನಾಮಕರಣ ಮಾಡೋದಕ್ಕೆ ಗರ್ಗಾಚಾರ್ಯರನ್ನು ಕಳಿಸ್ತಾರೆ. ಗರ್ಗಾಚಾರ್ಯರು ಏನು ಹೇಳ್ತಾರೆ, ನಾನು ಮಗುವನ್ನು ನಾಮಕರಣ ಮಾಡ್ತೀನಿ, ಆದರೆ ಇದನ್ನು ನಾವು ಸಂಭ್ರಮವಾಗಿ ಆಚರಿಸೋದು ಬೇಡ. ಯಾಕಂದರೆ ಕಂಸನಿಗೆ ನಿಮ್ಮಲ್ಲಿ 3 ರಾಕ್ಷಸರು ಸತ್ತಿರೋದು ಗೊತ್ತಾಗಿದೆ. ಅವರಿಗೆ ನಿನ್ನ ಮಗನೇ ನನಗೆ ಕೊಲ್ಲೋದಕ್ಕೆ ಬಂದಿರೋನು ಅಂದ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನೇನಾದರೂ ನಾಮಕರಣ ಮಾಡಿದ್ರೆ, ದೊಡ್ಡದಾಗಿ ಮಾಡಿದ್ರೆ ಗೊತ್ತಾಗೋಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅಲ್ಲಿ ನಾಮಕರಣ ಕೃಷ್ಣ ಅಂತ ಹೆಸರು ಅಲ್ಲಿ ಇಟ್ಟಿದ್ದಾಯಿತು. ಮತ್ತು ರೋಹಿಣಿಯ ಮಗನನ್ನು ರಾಮ ಅಂತ ಹೆಸರಿಟ್ಟು, ರಾಮ ಅಂತ ಅವನ ಹೆಸರು. ರಾಮಕೃಷ್ಣರು ಅಲ್ಲಿದ್ದರು. ರಾಮ ಅವನು ತುಂಬ ಬಲವಂತನಾದ್ರಿಂದ ಅವನಿಗೆ ಬಲರಾಮ ಅಂತ ಹೆಸರು ಬಂದಿದ್ದು. ಅವನಿಗೆ ಸಾಮಾನ್ಯವಾಗಿ ಕರೆಯೋದೇನೆಂದರೆ ಬಲಭದ್ರ ಅಂತ. ಅವನು ತುಂಬ ಬಲವಂತ ಅಂತೆ, ಮತ್ತು ಭದ್ರನಾಗಿದ್ದಂತೆ ಅವನು. ಅದಕ್ಕೆ ಬಲಭದ್ರ ಅಂತ ಅವನ ಹೆಸರು. ಅದಕ್ಕೆ ಜಗನ್ನಾಥಪುರಿಯಲ್ಲಿ ಬಲಭದ್ರ ಕೃಷ್ಣ ಅಂತ ಹೇಳೋದಲ್ಲಿ ಅವ್ರಿಗೆ ಕರೆಯೋದೇ ಬಲಭದ್ರ ಅಂತ ಅವನು. ಸೊ ಇವರಿಬ್ಬರು ಅಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ರು. ಅವರ ಲೀಲೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನ ನೋಡೋದಕ್ಕೆ, ಅದು ಬರೀ ಓದ್ತಾ ಇದ್ದರೆ ಕೇಳಿಸ್ಕೊಂಡ್ರೆ ನಮ್ಗೇನು ಅನಿಸುತ್ತೆ, ಆ ಸಮಯದಲ್ಲಿ ನಾವು ಹುಟ್ಟಬಾರ್ದಿತ್ತ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿತ್ತಂತೆ ಕೃಷ್ಣನ ಲೀಲೆಗಳು. ಆ ಕೃಷ್ಣ ಸಣ್ಣವನಾಗಿ ಈಗ ಅಂಬೆಗಾಲು ಇಡೋಕ್ಕೆ ಶುರು ಮಾಡ್ದ. ಅಂಬೆಗಾಲು ಇಡೋದನ್ನು ಯಶೋಧ ನಂದಗೋಕುಲದಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಅವರು ಇಬ್ಬರೂ ಅಂಬೆಗಾಲು ಇಡಬೇಕಂದ್ರೆ ಅವ್ರಿಗೆಲ್ಲ ಜರಿಯ ಪಂಚೆ,
ಅಂದರೆ ಅವ್ರಿಗೆ ಪಂಚೆ, ಆಗೆಲ್ಲ ಪಂಚೆ ಅಲ್ಲ, ಅದನ್ನ ಕಟ್ತಾ ಇದ್ರು. ಅಂದರೆ ಅದು ಧೋತ್ರಿ ಥರ, ಇದ್ರ ಥರ ಕಚ್ಚೆ ಥರ ಕಟ್ಟೋದು, ಕೆಳಗೆ ಕಾಲಿಗೆ ಗೆಜ್ಜೆ ಕಟ್ಟೋದು. ಆ ಗೆಜ್ಜೆ ಏನು ಮಾಡ್ತಾ ಇತ್ತಂತೆ, ಅವನು ಅಂಬೆಗಾಲು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಆ ಗೆಜ್ಜೆ ಶಬ್ದ ಮಾಡೋದಂತೆ. ಆ ಶಬ್ದ ಕೇಳಿಸ್ಕೊಳ್ಳೋಕ್ಕೆ ಅವರು ಪರಮಾತ್ಮ ಅವ್ನು ನಡೆಯೋ ಧಾಟಿ ಹೇಗಿತ್ತು ಅಂತಾರೆ, ಅದೇ ಒಂದು ಸುಂದರವಾದ ಶಬ್ದವನ್ನ ಸೃಷ್ಟಿಸ್ತಾ ಇತ್ತಂತೆ. ಅದನ್ನು ಕೇಳೋದಕ್ಕೆ ಇಂಪಾಗಿರ್ತಿತ್ತಂತೆ. ಇಬ್ರು, ಯಾಕಂದ್ರೆ ಇಬ್ರು ಒಂದೇ ಕಡೆ ಇದ್ರು, ರಾಮ ಮತ್ತೆ ಕೃಷ್ಣ ಒಂದೇ ಕಡೆ ಇದ್ರು, ಬಲರಾಮ ಮತ್ತೆ ಕೃಷ್ಣ ಒಂದೇ ಕಡೆ ಇದ್ರು. ಇಬ್ರು ಹಾಗೇ ಶಬ್ದ ಮಾಡಿಕೊಂಡು ನಲಿದಾಡ್ತಾ ಇದ್ರಂತೆ. ಮತ್ತೆ ಈಗ ಚಿಕ್ಕ ಚಿಕ್ಕ ಹಲ್ಲು ಹುಟ್ಟೋದಿಕ್ಕೆ ಶುರು ಆಯಿತು ಕೃಷ್ಣನಿಗೆ. ಆ ಚಿಕ್ಕ ಹಲ್ಲು ಬರುವಾಗ ಅಮ್ಮನ ನೋಡಿ ನಗದಂತೆ ಇಬ್ರು. ಅಮ್ಮನ ನೋಡಿ ನಕ್ಕಾಗ ಆ ಮುಖ ಎಷ್ಟು ಮುದ್ದಾಗಿತ್ತು ಅಂದರೆ ಆ ಮುಖವನ್ನ ಅಮ್ಮ ನೋಡ್ತಾನೇ ನಿಂತ್ಕೋತಾ ಇದ್ಲಂತೆ. ಯಶೋಧಾದೇವಿ ಆ ಕೃಷ್ಣನ ಮುಖವನ್ನೇ ನೋಡ್ತಾ ಇದ್ಲಂತೆ. ಅಷ್ಟು ಮುದ್ದಾಗಿ, ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದ. ಆ ಗುಂಗುರು ಕೂದಲು ಕಪ್ಪಾಗಿದ್ರೂ ಆ ಮುಖ ಅಷ್ಟು ಸುಂದರವಾಗಿತ್ತಂತೆ. ಆ ಚಿಕ್ಕ ಬಾಯಿಯಿಂದ ಅಮ್ಮ ಅಂತ ಕರಿತಾ ಇದ್ನಂದ್ಲ, ಅದನ್ನ ಕೇಳಿಸ್ಕೊಂಡು ಅವಳು ಹಂಗೆ ಅವಳ ಕೆಲಸ ಎಲ್ಲ ಬಿಟ್ಟು ಅವನನ್ನೇ ನೋಡ್ತಾ ನಿಂತ್ಕೋತಾ ಇದ್ಲಂತೆ. ಹೀಗೆ ಕೃಷ್ಣ ದೊಡ್ಡವನಾಗಕ್ಕೆ ಶುರುವಾದ. ಒಂದು ಚೂರು ದೊಡ್ಡವನಾದಾಗ ಅವನೇನು ಮಾಡ್ದ, ಈಗ ಅವನ ಲೀಲೆಗಳನ್ನು ತೋರ್ಸೋದಕ್ಕೆ ಶುರು ಮಾಡ್ದ. ಏನು ಮಾಡ್ದ ಅಂದರೆ, ಅವನಿಗೆ ಅತೀ ಪ್ರೀತಿಯಾದ ವಸ್ತು ಏನು, ಬೆಣ್ಣೆ. ಆ ಬೆಣ್ಣೆಯನ್ನು ಕದಿಯೋದಿಕ್ಕೆ ಶುರು ಮಾಡ್ದ. ಅವನು ಕದಿಯೋದು ಯಾಕೆ ಅಂದರೆ, ಅದರ ಒಳಮರ್ಮ ಏನಿದೆ ಅಂತ ನಾವು ತಿಳ್ಕೋಬೇಕು. ಎಲ್ಲ ಕಡೆ ಎಲ್ಲೆಲ್ಲಿ ಬೆಣ್ಣೆ ಇರ್ತಾ ಇತ್ತು, ಎಲ್ಲ ಮನೆಗೆ ಹೋಗೋದು, ಬೆಣ್ಣೆ ಕದಿಯೋದು, ಹಾಲನ್ನ ಕುಡಿಯೋದು, ಮೊಸರನ್ನ ಕುಡಿಯೋದು. ಬರೀ ಅವನು ಕುಡಿತಾ ಇರ್ಲಿಲ್ಲ ಅಂತೆ, ಅಲ್ಲಿದ್ದ ಮಂಗಗಳು, ಆ ಮಂಗಗಳಿಗೆ ಕೊಡೋನಂತೆ. ಬೆಕ್ಕು, ಆ ಬೆಕ್ಕಿಗೆ ಕೊಡೋನಂತೆ. ಈ ವಿಷಯನ್ನ ನಾವು ಅವನು ಏನೇನು ಲೀಲೆಗಳನ್ನು ಮಾಡ್ದ, ಅವನ ತುಂಟಾಟಗಳು ಏನು, ಅವನ ಚೇಷ್ಟೆ ಏನು, ಇದನ್ನೆಲ್ಲ ನಾವು ಮುಂದಿನ ವಾರದಲ್ಲಿ ಇನ್ನೊಂದಿಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದು ತಿಳ್ಕೋಬೇಕು. ಈ ಬಾಲಲೀಲೆ ನಾವು ತಿಳ್ಕೊಂಡ್ರೆ ನಮ್ಮಲ್ಲೇ ನಮ್ಮ ಮನಸ್ಸು ಸ್ಥೈರ್ಯತೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಈ ಬಾಲಲೀಲೆಯನ್ನು ತಿಳ್ಕೋಬೇಕು. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ.